ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆ ಕದನ ತಾರಕಕ್ಕೇರಿದೆ. ರಣರೋಚಕವಾಗಿದೆ ಕಾಂಗ್ರೆಸ್ ಕುರ್ಚಿ ಕಾಳಗ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇದೆ. ಈಗ ಬೆಂಗಳೂರಿನ ಖರ್ಗೆ ನಿವಾಸ ಪವರ್ ಸೆಂಟರ್ ಆಗಿದೆ. ಕಾರಣ ಕೆಲವೇ ಹೊತ್ತಿನಲ್ಲಿ ಖರ್ಗೆ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ಬೆಳಿಗ್ಗೆ ಒಂದೇ ವೇದಿಕೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿಯಾದರು. ನಿನ್ನೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಕಾರಣ ರಾಜ್ಯದಲ್ಲಾಗ್ತಾ ಇರೋ ರಾಜಕೀಯ ಬೆಳವಣಿಗೆಗಳು. ಸಿಎಂ ಸಿದ್ದರಾಮಯ್ಯ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರ ಸರದಿ ಅಂತ ಡಿಕೆ ಶಿವಕುಮಾರ್ ಪಾಳೆಯ ಹೇಳ್ತಾ ಇದೆ. ಹಾಗಾಗಿ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ ಡಿಕೆಶಿ ಬಣಪಟ್ಟು ಹಿಡಿದಿದೆ. ಶಾಸಕರ ಬಲ ಪ್ರದರ್ಶನವೂ ನಡೀತಾ ಇದೆ. ಇಂಥದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ಅವರ ನಿವಾಸದಲ್ಲಿ ಮೀಟಿಂಗ್ ಇದೆ. ಕುರ್ಚಿ ಕಿಚ್ಚಿನ ಮಧ್ಯೆ ಸಿಎಂ ಮತ್ತು ಖರ್ಗೆ ಮುಖಾಮುಖಿ ಭೇಟಿಯಾಗ್ತಾರೆ. ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಈ ಭೇಟಿ. ನವೆಂಬರ್ ಕ್ರಾಂತಿಯ ಕಿಚ್ಚು ತಣ್ಣಗಾಗಿಸ್ತಾರ ಎಐಸಿಸಿ ಅಧ್ಯಕ್ಷರು. ಹೈಕಮಾಂಡ್ ಸಂದೇಶವನ್ನ ಹೊತ್ತು ಬಂದಿದ್ದಾರಾ ಮಲ್ಲಿಕಾರ್ಜುನ ಖರ್ಗೆ? ಎಲ್ಲ ಚರ್ಚೆಗಳಿಗೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆಯ ಗುದ್ದಾಟದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಡೋ ಮಾತೇನು? ಅವರೇನು ಹೇಳ್ತಾರೆ? ಸಿಎಂ ಬಳಿ ಇವತ್ತು ಮಾತನಾಡುವಂತಹ ಖರ್ಗೆ ಯಾವ ಸಂದೇಶವನ್ನ ನೀಡ್ತಾರೆ? ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಈಗ ಒಂದು ರೀತಿ ತಾರಕಕ್ಕೇರಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂತಹ ಸಭೆ, ಸಿಎಂ ಅವರು ಬರ್ತಾ ಇದ್ದಾರೆ. ಸೊ ಈ ಸಭೆ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ? ಹೈಕಮಾಂಡ್ನಿಂದ ಖರ್ಗೆ ಅವರು ತರುವಂತಹ ಸಂದೇಶ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಎಸ್ ಮೇಡ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ವಿದ್ಯಮಾನಗಳು ಒಂದು ರೀತಿ ತಾರ್ಕಿಕ ಅಂತ್ಯಕ್ಕೆ ತಲುಪತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗವನ್ನು ಗುರುಸ್ಕೊಂಡಿರ್ತಕ್ಕಂಥ ಶಾಸಕರು ದೆಹಲಿಗೆ ತೆರಳಿ ತಮ್ಮದೇ ಆದಂಥ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಂಜೆ ನಡೀತಕ್ಕಂಥ ಸಭೆಯಲ್ಲಿ ಯಾವ ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ಕೆಲ ಹೊತ್ತಿನ ಮೊದಲು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರೆ, ನಾನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು. ಹಾಗಾಗಿ ಕೆಲವೇ ಹೊತ್ತಲ್ಲಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮೂಲಕ ಪ್ರಸಕ್ತ ವಿದ್ಯಮಾನದ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆಯುತ್ತಾರೆ. ಸಚಿವರುಗಳು, ಶಾಸಕರು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ತೆರೆಮರೆಯಲ್ಲಿ ನಡೀತಿರ್ತಕ್ಕಂಥ ಸಹಿ ಸಂಗ್ರಹದಂಥ ಕೆಲವೊಂದಷ್ಟು ಪ್ರಮುಖ ವಿದ್ಯಮಾನಗಳು, ಇವೆಲ್ಲದರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಈ ಮಾತುಕತೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸಕ್ತ ವಿದ್ಯಮಾನದ ಹಿನ್ನೆಲೆಯಲ್ಲಿ ಯಾವ ನಿರ್ದೇಶನ ಕೊಡ್ತಾರೆ ಅನ್ನುವಂಥ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಯಾಕೆಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕದ ರಾಜಕಾರಣ ಅತ್ಯಂತ ಬಹಳ ಚಿರಪತಿ ಇರತಕ್ಕಂಥದ್ದು. ಯಾಕೆಂತಂದರೆ ಅವರು ಕನ್ನಡದವರಾಗಿರುವಂಥ ಕಾರಣಕ್ಕಾಗಿ ನಿಶ್ಚಯವಾಗಿಯೂ ಕೂಡ ಇಲ್ಲಿ ಯಾವ ಜಿಲ್ಲೆಯ ಯಾವ ನಾಯಕನ ಒಂದು ಪ್ರಾಬಲ್ಯ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆ ಕಾರಣಕ್ಕಾಗಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಂದಲೂ ಕೆಲವೊಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಅಂತಿಮವಾಗಿ ದೆಹಲಿಯಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರನ್ನೂ ಕೂಡ ದೆಹಲಿಗೆ ಬರುವಂತೆ ಸೂಚನೆ ಕೊಡ್ತಕ್ಕಂಥ ಸಾಧ್ಯತೆಗಳು ಇದೆ. ರಾಹುಲ್ ಗಾಂಧಿ ಅವರ ದೆಹಲಿಯಲ್ಲಿ ಇದ್ದ ಸಂದರ್ಭದಲ್ಲಿ ಇಬ್ಬರೂ ನಾಯಕರನ್ನು ಕರೆದು ಮಾತಾಡ್ತಕ್ಕಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿಗಳು ಇದೆ. ಈಗ ಡಿ ಕೆ ಶಿವಕುಮಾರ್ ನಡೆಸ್ತಾ ಇರತಕ್ಕಂಥ ಪ್ರಯತ್ನ ಮತ್ತು ಲಾಬಿ ಏನಿದೆ, ಇದು ಇವತ್ತೇ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದು ಕೊಡೋದಿಲ್ಲ. ಬದಲಾಗಿ ನಿಶ್ಚಿತವಾಗಿರ್ತಕ್ಕಂಥ ಕಾಲಮಿತಿಯೊಳಗೆ ಅಂತಿಮವಾಗಿರ್ತಕ್ಕಂಥ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥ
ಒಂದು ನಂಬಿಕೆ. ಆ ಕಾರಣಕ್ಕಾಗಿ ಈಗ ಆರಂಭಗೊಂಡಿರ್ತಕ್ಕಂಥ ಚಟುವಟಿಕೆ ಮುಂದಿನ ಕೆಲವು ದಿನಗಳ ಬಳಿಕ ಒಂದು ಸ್ಪಷ್ಟವಾದಂಥ ರೂಪಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ತೆರೆಮರೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಈಗಾಗಲೇ ಶಾಸಕರ ಸಹಿ ಸಂಗ್ರಹವನ್ನು ಮಾಡೋದ್ರ ಮೂಲಕ, ಅದರಲ್ಲೂ ಮುಖ್ಯವಾಗಿ ಎಷ್ಟರ ಮಟ್ಟಿಗೆ ಅಂದರೆ ಜೈಲಲ್ಲಿರ್ತಕ್ಕಂಥ ಇಬ್ಬರು ಶಾಸಕರನ್ನ ಭೇಟಿ ಮಾಡಿ ಅವರಿಂದಲೂ ಕೂಡ ಸಹಿ ಸಂಗ್ರಹ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದರೆ ತಮ್ಮ ಬಲವನ್ನು ಪಕ್ಷದ ಒಳಗಡೆ ವರ್ಧಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಆ ಒಂದು ಕಾರ್ಯಸೂಚಿಯಲ್ಲಿ ಒಂದಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಹಳೆಮೈಸೂರು ಭಾಗದ ಒಕ್ಕಲಿಗ ಶಾಸಕರನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕರನ್ನು ಗುರಿಯಾಗಿಟ್ಕೊಂಡು ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಪದೇ ಪದೇ ಹೇಳ್ತಾ ಇದ್ರು ಶಾಸಕರ ಬಲಾಬಲ ಮುಖ್ಯ ಆಗಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಮುಖ್ಯ ಆಗತ್ತೆ ಅಂತ. ಅಂಥದರ ನಡುವೆ ಈಗ ಸಹಿ ಸಂಗ್ರಹ ಇದು ಕುತೂಹಲ ಕೆರಳಿಸಿರುವಂಥದ್ದಲ್ವಾ? ಎಸ್, ಖಂಡಿತವಾಗಲೂ ಕೂಡ ಈಗಾಗಲೇ ನಡೆಸ್ತಾ ಇರ್ತಕ್ಕಂಥ ಸಹಿ ಸಂಗ್ರಹದಲ್ಲಿ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ ಅನ್ನುವಂಥ ಮಾತನ್ನು ಅವರು ಆಪ್ತರು ಹೇಳ್ತಾ ಇದ್ದಾರೆ. ಅಂದರೆ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗ ಶಾಸಕರುಗಳು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ಮೊದಲ ಬಾರಿಗೆ ಶಾಸಕರಾಗಿರ್ತಕ್ಕಂಥವರು ಮತ್ತು ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿ ಈಗಾಗಲೇ ಅವರು ರಾಜಕಾರಣದಲ್ಲಿ ಮುಂದುವರಿಸಿಕೊಂಡಿರ್ತಕ್ಕಂಥ ಒಂದು ಬಾರಿ ಸಚಿವರಾಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ಮತ್ತು ಮುಂದಿನ ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಅಂತಕ್ಕಂಥವ್ರು ಇವರೆಲ್ಲರೂ ಕೂಡ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಲ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಈಗ ಶುರುವಾಗಿದೆ. ಹಾಗಾಗಿ ಇವರೆಲ್ಲರ ಸಹಕಾರದೊಂದಿಗೆ ಡಿ ಕೆ ಶಿವಕುಮಾರ್ ಒಂದು ಆಶಾದಾಯಕವಾಗಿರ್ತಕ್ಕಂಥ ಫಲಿತಾಂಶ ಪಡೆಯುವ ನಿಶ್ಚಯದ ಒಂದು ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಸಹಿ ಸಂಗ್ರಹವನ್ನು ಆರಂಭ ಮಾಡಿದರೆ ಅದರಲ್ಲಿ ಅವ್ರಿಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಸಹಜವಾಗಿ ಚರ್ಚೆ ಇರ್ತಕ್ಕಂಥಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಶಾಸಕರ ಬಲ ಜಾಸ್ತಿ ಇದೆ, ಡಿ ಕೆ ಶಿವಕುಮಾರ್ ಇಲ್ಲ ಅಂತಕ್ಕಂಥ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. ಆದರೆ ಅದಕ್ಕೆ ವಾಸ್ತವಕ್ಕೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಸಾಹಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಅವರು ಖುದ್ದು ಎಲ್ಲರನ್ನೂ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಲ್ಲಿ ಅವರು TPಯನ್ನು ರಿಸರ್ವ್ ಮಾಡಿ ಇಟ್ಕೊಂಡು ಮನೆಯಲ್ಲೇ ಇದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರ್ವ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಹಿ ಸಂಗ್ರಹ ಇರ್ಬೋದು, ಹೈಕಮಾಂಡ್ ಇವತ್ತು ನಡೆಸ್ತಕ್ಕಂಥ ಸಭೆಯಲ್ಲಿ ಕೊಡ್ತಕ್ಕಂಥ ಸೂಚನೆಗಳು, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಡೀಬಹುದಾದಂಥ ಸಭೆಗಳು, ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಈಗ ನಡೀತಿರ್ತಕ್ಕಂಥ ನಾಯಕತ್ವ ಬದಲಾವಣೆ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಇಡುತ್ತೆ ಅನ್ನುವಂಥ ಮಾತುಗಳು ಇದೆ. ಹಾಗಾಗಿ ಯಾವಾಗ ಇವೆಲ್ಲ ಅಂತಿಮ ಆಗುತ್ತೆ ಅಂದರೆ ಕೇವಲ ಇದು 1-2 ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ, ಬದಲಾಗಿ ಕೆಲ ದಿನಗಳ ನಂತರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರೂಪಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಮತ್ತು ನಾಳೆ ನಡೀತಕ್ಕಂಥ ಕೆಲವೊಂದಷ್ಟು ಗಂಭೀರ ಸರಣಿ ಸಭೆಗಳು ನಿಶ್ಚಿತವಾದಂಥ ಫಲಿತಾಂಶವನ್ನು ತಂದುಕೊಡಬಹುದು ಅನ್ನುವಂಥ ಕಾತರ ಇದೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.